ನಮಗೆಲ್ಲ ನ್ಯಾಯಾಲಯದ ಮೇಲೆ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಇವತ್ತು ಹೈಕೋರ್ಟ್ ಕೂಡ ಸರ್ಕಾರ ತನ್ನ ತಮ್ಮ ತೀರ್ಮಾನಕ್ಕೆ ನಿಧಾನ ಮಾಡೋದಕ್ಕೆ PIL ಮೇಲೆ ಇವರು ಪಾಟೀಲ್ ಅವ್ರನ್ನ ನೇಮಕ ಮಾಡಕ್ಕೆ ಹೊರಟಿದ್ದಂಗೆನೆ ಇದು ನಿಮ್ಗೆ ಅನುಕೂಲಕ್ಕೆ ನೀವು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಅವರು ಇಬ್ರು ವೇಣುಗೋಪಾಲ್ ಗೌಡ್ರು ಆಮೇಲೆ ಇನ್ನೊಬ್ರು ಪಾಟೀಲ್ ಅಲ್ಲ ಇಬ್ರು ಜಡ್ಜ್ ಮಾಡಿದವರು. ನಾರಾಯಣ್ ಅಂತ ಕೇಶವ ನಾರಾಯಣ್ ಮತ್ತು ವೇಣುಗೋಪಾಲ್ ಸೂಚಿಸಿ ನೇಮಕ ಮಾಡಿರೋದು ನೋಡಿದ್ರೆ ದಿ ಹೈಯೆಸ್ಟ್ ಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಎಕ್ಸಿಬಿಟೆಡ್ ಇಬ್ರು ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿರೋದು ನೋಡಿದ್ರೆ ಈ ರಾಜ್ಯದ ಅತಿ ಉನ್ನತ ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಏನಿದೆ ಹೈಕೋರ್ಟ್, ಈ ಸರ್ಕಾರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ ಅನ್ನೋದನ್ನ ಇಲ್ಲಿ ಎತ್ತಿ ಕಾಣ್ತಾ ಇದೆ. ನಾನು ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಪರವಾಗಿ ಆ ನ್ಯಾಯಾಲಯಕ್ಕೆ, ಪೀಠಕ್ಕೆ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾವು ವಿರೋಧ ಪಕ್ಷವರೇನೇ ಕೂಗಾಡ್ಬೋದು, ನಾವಿರೋ ವಾಸ್ತವಾಂಶ ಹೇಳ್ತೀವಿ. ಆಳದಿದ್ದವರು ಮುಚ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ, ಇಲ್ಲ ಆಗುದಿಲ್ಲ ಅಂತೇಳಿ ಯಾರು ಒಪ್ಕೋಬೇಕು, ಅದನ್ನು ಮಾಡ್ತಾ ಇಲ್ಲ. ಇವತ್ತು ಏನು ಚಾಮರಾಜನಗರದ ಗಲಾಟೆ, DC ಗಳ ಮಾತು, ಅಧಿಕಾರಿಗಳ ಮಾತು, ಅವ್ರ ಪಕ್ಷದಲ್ಲಿ ನಡೆದಂತ ಮಾತುಗಳು ಎಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀವಿ. ಆದ್ರೂ ಕೊನೆಗೂ ಇಲ್ಲೊಂದು ನ್ಯಾಯ ಸಿಗ್ತದೆ ಅಂತ ಹೇಳಿ ನಾವು ನಂಬಿದ್ದೇವೆ. ಅಲ್ಲಿಗೆ ಅದನ್ನು ಬಿಡೋಣ. ಎರಡನೇದು, ನನಗೆ ಬಹಳ ಸಂತೋಷ ಆಗ್ತಿತ್ತು, ನಮ್ಮ ಲೋಕಸಭಾ ಸದಸ್ಯರು ಮತ್ತು ಅವರ ತಂಡ 3 ಜನ ಹೋಗಿ ಏನವರು ಸ್ಟೇಟ್ಮೆಂಟ್ ಮಾಡಿದ್ದು, ಅವ್ರ ವೀರಾವೇಶ ಮಾತುಗಳು ಎಲ್ಲ ಅವ್ರೇನ್ ರಿಲೀಸ್ ಮಾಡಿದ್ರು ಅದನ್ನು, ಆಮೇಲೆ ಅದಾದ್ಮೇಲೆ ಏನು ಅವರು ಮಾತಾಡಿದ್ರು, ಏನ್ ಹೆಸರುಗಳನ್ನ ಓದ್ತಾ ಇದ್ರು. 200 ಚಿಲ್ಲರೆ ಜನ ಅಲ್ಲಿ ಕೆಲಸ ಮಾಡ್ತಿದ್ದವ್ರ ಪೈಕಿ ಬರೀ 17 ಜನದ ಹೆಸರು ಓದ್ಬಿಟ್ಟು ಒಬ್ಬ ಲೋಕಸಭಾ ಸದಸ್ಯರು, ಆತನಿಗೆ ಕಾನ್ಸ್ಟಿಟ್ಯೂಷನ್ ಅರಿವೇ ಇಲ್ಲ. ಅವ್ರಿಗೆ ಯಡಿಯೂರಪ್ಪನವರೇ ಒಳ್ಳೆ ಎಳಸ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೀವಿ. ನಾನು ಏನೋ ವಿದ್ಯಾವಂತರು, ಬುದ್ಧಿವಂತರು, ಹುಡುಗರುಗಳು ಪರವಾಗಿಲ್ಲ, ಈ ದೇಶಕ್ಕೆ ಕಾಲ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡಿದ್ದೆ. ಆವತ್ತು ನೋಡಿದ್ರೆ ಮುಸಲ್ಮಾನರು ಪಂಚರ್ ಹಾಕೋರು ಅಂತ. ಇನ್ನೊಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಟೆರರಿಸ್ಟ್ ಹಬ್ಬ ಆಗೋಯ್ತು ಅಂತ, ಯಾವುದೋ ಇನ್ನೊಂದು ಪ್ರಕರಣದಲ್ಲಿ. ಇವತ್ತು ಸಂವಿಧಾನದ ವಿರುದ್ಧವಾಗಿ ಈ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನ ಉಂಟು ಮಾಡಲಿಕ್ಕೆ ಇಂಥ ಮಾತುಗಳನ್ನ ಆಡಿ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ. ನಾನು ಮೊದಲು ಈಗೇನೋ ಸಂದೀಪ್ ಪಾಟೀಲ್ಗೆ ಏನೋ ವಹಿಸಿದ್ದಾರಂತೆ CCBಗೆ. ನಾನೇನೋ ಸಂದೀಪ್ ಪಾಟೀಲ್ ಬಗ್ಗೆ ಸ್ವಲ್ಪ ಏನೋ ಇರ್ಲಿ ಇದ್ರ ಸಂದರ್ಭದಲ್ಲಿ ಈ ಡ್ರಗ್ ಗಿಗ್ಗಲ್ ಕೆಲಸ ಮಾಡ್ತಾ ಇದೆ ಅನ್ಕೊಂಡಿದ್ದೆ. ಈಗ ನನ್ನ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ. ಸಂದೀಪ್ ಪಾಟೀಲ್ ಮೇಲೂ ಹೋಗೋಯ್ತು, ಮುಖರ್ಜಿ ಮೇಲೂ ಹೊಂಟೋಯ್ತು, ಅನುಚೇತನ್ ಬಗ್ಗೆನೂ ಹೊಂಟೋಯ್ತು. ಹೆಂಗೆ ಈ ಬೆಳಗಾಂ ಕೇಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, 1 ತಿಂಗಳು 2 ತಿಂಗಳು ಬೇಕಿದ್ರೆ ನಿಮ್ಗೆ ಇರ್ಲಿ, ಅದನ್ನ ಆಮೇಲೆ ಬರ್ತೀನಿ. ಅದಕ್ಕೆ
ಈಗ ಕಾನ್ಫಿಡೆನ್ಸ್ ಹೊರಟೋಯ್ತು. ಬರೀ ರಾಜಕೀಯದ ತಾಳಕ್ಕೆ ಆಟ ಆಡ್ತಾ ಇದೀರಿ. ನಿಮ್ಮ IPS ಮರ್ಯಾದೆ ಏನಿದೆ ಅದಕ್ಕೆಲ್ಲ ಕಳ್ಕೊಳ್ತಾ ಇದ್ದೀರಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಇಡೀ ರಾಜ್ಯದಲ್ಲಿ ನಮ್ಮ IPS ಅವ್ರಿಗೆ ಸ್ವಲ್ಪ ಅಷ್ಟೋ ಇಷ್ಟೋ ಗೌರವ ಇದೆ. ನೀವು ರಾಜಕಾರಣಿಗಳ ತಾಳಕ್ಕೆ ನೀವೆಲ್ಲ ಕುಡಿತಾ ಇದ್ದೀರಲ್ಲ. ನಾನೇನೋ ಈ 3 ಜನಕ್ಕೆ ಕೆಳಗಡೆ ಇರೋರು ಬಿಡಿ, ನೀವ್ ಹೆಂಗ್ ಹೇಳ್ತೀರಾ ಹಂಗ ಅವ್ರು ಕೆಳಗಡೆ ಕೇಳ್ತಾರೆ, ನನಗೂ ಗೊತ್ತಿದೆ. ನೀವು ಈ ರೀತಿ 3 ಜನ ಸೀನಿಯರ್ ಆಫೀಸರ್ಗಳು ನೀವು ಈ ರೀತಿ ಪೊಲಿಟಿಕಲ್ ಇದಕ್ಕೆ ಮಾಡಿ ಇಂಥ ಕೇಸ್ಗಳನ್ನ ಈ ರೀತಿ ಡೀಲಾ ಮಾಡಿ ನೀವೇ ಸಹಾಯ ಮಾಡ್ತಾ ಇದ್ದೀರಲ್ಲ, ಇದು ಸರಿನೇನ್ರಿ? ಮುಖರ್ಜಿ ಸಾಹೇಬ್ರೆ, ಸಂದೀಪ್ ಪಾಟೀಲ್ರೆ, ಅನುಚೇತನಿನ ಹುಡುಗರು ನೀವು. ಈ ರಾಜ್ಯದ ಪೊಲೀಸ್ ಗೌರವ ಇದೆ, ಇಡೀ ರಾಷ್ಟ್ರದಲ್ಲಿ ನಮ್ಮ ಪೊಲೀಸ್ ಗೌರವ ಇದೆ. ಈಗ ಈ ಕೇಸಲ್ಲಿ ಬರೀ ಮುಸಲ್ಮಾನರನ್ನು ಬಲ್ಸದಂತೆ 17 ಜನ ಕೆಲಸದಿಂದ ತೆಗೆದಾಕ್ಬಿಡೋದಂತೆ. ಇವತ್ತು ನನಗೆ ಕಾಲ್ಗಳು ಬರ್ತಾ ಇದೆ, ಯಾರು ನಿಮ್ಮ MP ಮಾತಾಡ್ತಾ ಇದಾರೆ ಎಲ್ಲ ಇವ್ರ MLAಗಳು, ಇವ್ರ ಕಾರ್ಯಕರ್ತರು, ಇವ್ರ ಜೊತೆಲಿಯವರು ಫೋನ್ ಮಾಡಿ ಅವ್ರ ಕೈ ಬ್ಲಾಕ್ ಮಾಡಿಸ್ತಾ ಇದ್ದಾರೆ. ಬ್ಲಾಕ್ ಮಾಡಿಸ್ಬಿಟ್ಟು ದಂಧೆ ಮಾಡಿಸ್ತಾ ಇರೋದು ನನಗೆ ಎಲ್ಲರೂ ಪಾಪ ಅವ್ರು ಫೋನ್ ಮಾಡಿ ತಿಳಿಸಿದ್ರು. ನಾನು ಇಲ್ಲಿ ಬಂದು ಮಾತಾಡ್ಬೇಕಾದ್ರೆ ಐ ಹ್ಯಾವ್ ಮೇಡ್ ಮೈ ಓನ್ ಎಕ್ಸೈಸ್. ಮಾತಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ, ಆ ಹುಡುಗರ ಹತ್ರ ಕೇಳಿದ್ದೀನಿ. ಇದೇ ಬಿಜೆಪಿ ಕಾರ್ಯಕರ್ತರು, ಲೀಡರ್ಗಳು, MLAಗಳೇ ಸೇರಿಸಿ ಇವತ್ತು ಬ್ಲಾಕ್ ಮಾಡ್ತಾ ಇದ್ದಾರೆ, ಮಾಡಿಸಿದ್ದಾರೆ. ಅವ್ರ ಫೋನ್ ನಂಬರ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಹಿಡ್ಕೊಂಡು ಹೋದ್ರಲ್ಲ, ಎಲ್ಲ ಇವ್ರನ್ನ ಡ್ರಗ್ ಅವ್ರನ್ನ ಇವ್ರನ್ನ ಎಲ್ಲರಿಗೂ ಫೋನ್ ಹುಡುಕೊಂಡು ಹೋಗ್ತಿದ್ರಲ್ಲ. ಈಗ ಹುಡುಕಿ ನೀವು ಯಾರು ಈಚೆಗೆ ಬಂದಾಗ್ತಾರೋ ನೋಡೋಣ. ಈಗ ನಾನೇನೋ ಸುಳ್ಳು ಹೇಳ್ತಾ ಇದ್ದೀನಪ್ಪ. ಈಗ ಮಾಧ್ಯಮದವರು, ಈಗ ಟೈಮ್ಸ್ ಆಫ್ ಇಂಡಿಯಾ ಇಲ್ಲಿದೆ, ಡೆಕ್ಕನ್ ಇದೆ, ವಿಜಯ ಕರ್ನಾಟಕ ಇದೆ, ಇನ್ನ ಏನಿದೆ, ಬಿಜೆಪಿ MLA 10 ಬೆಡ್ ಬ್ಲಾಕಿಂಗ್ ರಾಕೆಟ್ ಅಂತ ನೆನ್ನೆ ಹಾಕಿದ್ರು. ಇವತ್ತೇನ್ ಹಾಕಿದ್ರು ಅವರೇ? ಬಿಡ್ ಟು ಗಿವ್ ಕಮ್ಯುನಲ್ ಟೆಂಗರ್ ಟು ದಿ ಬಿಜೆಪಿ ಬೆಡ್ ಸ್ಕ್ಯಾಮ್. ಇಡೀ ದೇಶಕ್ಕೆ ಗೌರವ ತರುವಂತ ಪೇಪರ್ಗಳು ಇವೆಲ್ಲ. ಟೈಮ್ಸ್ ಆಫ್ ಇಂಡಿಯಾ ಅವರು ಅದೇ ಹೇಳ್ತಾ ಇದ್ದಾರೆ, MP ಚಾರ್ಜ್ ಇನ್ ಬೆಡ್ ಫಾರ್ ಬ್ರೈಬ್ ಸ್ಕ್ಯಾಮ್ ಗೆಟ್ಸ್ ಕಮ್ಯುನಲ್, ಇಟ್ಸ್ COVID-19 ವರ್ಕ್ ಅಂತ. ವಿಜಯ ಕರ್ನಾಟಕದ್ದು ಬೆಡ್ ಬ್ಲಾಕ್ ನಲ್ಲಿ ಬಿಜೆಪಿ ಶಾಸಕ ಇಲ್ಲ, ಪೇಪರ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ನೀವು, ಇಲ್ಲ ಅಂದ್ರೆ ಮೀಡಿಯಾನ ಅರೆಸ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಇವ್ರು ಯಾರು ಬಿಜೆಪಿ ಲೀಡರ್ಗಳಲ್ಲಿ ಇವನ್ನ ಅರೆಸ್ಟ್ ಮಾಡ್ಬೇಕು. ಯಡಿಯೂರಪ್ಪನವ್ರೆ ನೋಡ್ರಿ, ನೀವು ಅಧಿಕಾರ ಇವತ್ತಿರ್ತದೆ, ನಾಳೆ ಅಧಿಕಾರ ಹೋಗ್ತದೆ. ಯಾಕೆ ನಿಮ್ಗೊಂದು ಅವಕಾಶ ಇಂಥ ಕೊನೆ ಗಳಿಗೆಯಲ್ಲಿ ಇಂಥ ಕೆಟ್ಟ ಹೆಸರು ತಗೋತೀರಾ? ಫಸ್ಟ್ ಮರ್ಸಿಲೆಸ್ ಆಗಿ ಈ ದೇಶದಲ್ಲಿ, ರಾಜ್ಯದಲ್ಲಿ ಅಶಾಂತಿ ಇರಬೇಕು, ಅಶಾಂತಿ ಆಗ್ಬಾರ್ದು, ಶಾಂತಿ ಇರಬೇಕು ಅಂದ್ರೆ ಇಂಥ ಕಮ್ಯುನಲ್ ಭಾಷೆಯನ್ನ ಉಪಯೋಗಿಸ್ತಾರೆ. ಅವ್ರು ಏನ್ ಹೇಳ್ತಾ ಇದಾರೆ? ಮದರಸ ಅಂತ. ಇವಂದು ಯಾವ್ದು ಇದು? ಅವ್ರೇನು ಈ ರಾಜ್ಯದ, ಈ ದೇಶದ ಜನ ಅಲ್ವಾ, ಪ್ರಜೆಗಳಲ್ವಾ? ಏನ್ ನೀವು ಸಂವಿಧಾನದಲ್ಲಿ ಹೆಸರಿನಲ್ಲಿ ನೀವು ಪ್ರಮಾಣ ವಚನ ತೆಗೆದುಕೊಂಡಿರೋದು? ತೆಗೆದಾಕ್ಬಿಟ್ರಿ ಅವ್ರನ್ನೆಲ್ಲ, ಈ ದೇಶದಿಂದ ಓಡಿಸ್ಬಿಟ್ರಿ. ನಿಮ್ಗೆ ತಾಕತ್ತಿದ್ರೆ ಅಣ್ಣ ತಮ್ಮಂದಿರಂತೆ ಈ ದೇಶಕ್ಕೋಸ್ಕರ ರಕ್ಷಣೆ ಕೊಟ್ಟವ್ರೆ. ನಾನು ಹಿಂದೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ಮೈಸೂರಲ್ಲಿ ಹೋಗಿ, ಇದು ಮಡ್ರಾಸ್ಗೆ ಹೋಗಿ ಆಸ್ಪತ್ರೆಗೆ ಅಲ್ಲಿ ಇದ್ದು ನಾನು 2 ಮಾತಾಡಿದ್ರೆ ಕಮ್ಯುನಲ್ ತರಬೇಡಿ ಅಂತ ಹೇಳಿದ್ರು ಕೆಲವರೆಲ್ಲ ಲೀಡರ್ಗಳು. ಏನಾಗಿದೆ ನಿಮ್ಗೆ ಬಿಜೆಪಿಯ ಮಂತ್ರಿಗಳಿಗೆ? ಯಾಕೆ ಮಾತಾಡ್ತಾ ಇಲ್ಲ? ಬೆಂಗಳೂರು ಸಿಟಿ 7-8 ಜನ ಮಂತ್ರಿಗಳಿದ್ದಾರಲ್ಲ, ಯಾಕಿದ್ರು ವಿಚಾರ ಮಾತ್ರ ಸರಿನಾ? ನಿಮ್ಮ MP MLAಗಳು ಮಾಡ್ತಾ ಇರೋದು ನಿಮ್ಮ ಇಂಟರ್ನಲ್ ಫೈಟು. ನೀವು ಚೀಫ್ ಮಿನಿಸ್ಟರ್ ಇಳಿಸ್ಕೊಳ್ಳಿ, ಯಾರು ಬೇಕಾದ್ರೂ ಹಾಕೊಳ್ಳಿ. ಈ ದೇಶ, ಈ ರಾಜ್ಯದ ಮರ್ಯಾದೆನ ಹಾಳು ಮಾಡ್ತಾ ಇದ್ದೀರಲ್ರಿ ಮುಖ್ಯಮಂತ್ರಿಗಳೇ. ಐ ವಾಂಟ್ ಯು ಟು ಫೈಂಡ್ ಇಮಿಡಿಯೇಟ್ಲಿ ಅರೆಸ್ಟ್ ಯಾರು ಈ ಕಮ್ಯುನಲ್ ಆಂಗಲ್ ಅನ್ನ ಕೊಡ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಅವ್ರನ್ನ ಅಪಾಯಿಂಟ್ ಮಾಡಿದವರು ಯಾರು? ಬರೀ 200 ಜನ ಅಪಾಯಿಂಟ್ ಮಾಡಿದವರು ಯಾರ್ರಿ? ನಾವ್ಯಾರು ಮಾಡಿದ್ರ? ನೀವು ಮಾಡಿದ್ರಿ? ನಿಮ್ಮಲ್ಲಿ ಇಂಟರ್ನಲ್ ವಿಚಾರ, ನಿಮ್ಮ ಗಲಾಟೆ ತಪ್ಪಿಸ್ಕೊಳಕ್ಕಾಗದೆ ಅಲ್ಲೇನೋ ಆಗ್ತಾ ಇದ್ದ ನಿಮ್ಮನ್ನ ಕೆಟ್ಟ ಹೆಸರನ್ನ ತಪ್ಪಿಸ್ಕೊಳ್ಬೇಕು ಅಂತ. ಏನ್ರಿ ಈ ಕುತಂತ್ರ? ಏನ್ರಿ ಕುತಂತ್ರ? ಅಶೋಕ್ ಉತ್ತರ ಕೊಡಕ್ಕಾಗದೆ ಓಡಕ್ತಾ ಇದ್ದಾರೆ. ಇನ್ಯಾರ ಮಂತ್ರಿ ಉಸಿರು ಎತ್ತಾ ಇಲ್ಲ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟವರು.
ಅಶೋಕ್ ನಾರಾಯಣ ಏನಾಯ್ತು? ಅದೇನೋ ಇನ್ಚಾರ್ಜ್ ಇದ್ದಾರಪ್ಪ, ಯಾಕೆ ಮಾತಾಡ್ತಾ ಇಲ್ಲ? ಯು ಟೆಲ್ ಐ ಸೇ ವೆದರ್ ಯುವರ್ MLA MP has done is right or wrong. ನೀವು ಹೇಳಿ ಕರೆಕ್ಟ್ ಆಗಿ, ಮುಖ್ಯಮಂತ್ರಿಗಳು ನೀವು ಹೇಳ್ಬೇಕು. ವಿಷಾದ ವ್ಯಕ್ತಪಡಿಸೋದಲ್ಲ, ಕರೆದು ಮಾತಾಡ್ತೀನಿ ಅನ್ನೋದಲ್ಲ ಇದು. ಅದೇ ಯಾರು ನಮ್ಮ ಪಾರ್ಟಿಯವರು ಯಾರು ಸಂಬಂಧಪಟ್ಟಿದ್ರೆ 5 ನಿಮಿಷಕ್ಕೆ ಅರೆಸ್ಟ್ ಮಾಡ್ತಿದ್ರಿ. ಏನೆಲ್ಲ ಇದ್ರಲ್ಲಿ ಏನ್ ನಿಮ್ಮ CCB ಅವರು ಏನ್ ಯಾರ್ಯಾರಿಗೆ ಎಷ್ಟು ಜನ ಮನೆಯಿಂದ ಹೋಗಿದ್ದಾರೆ? ಏನ್ ಇನ್ನ ಮಾತಾಡದೆ ಸುಮ್ಮನೆ ಕೂತಿದೀವಿ ಅಂತ ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು? ಸುಮ್ಮನೆ ಕೂತಿದೀವಿ ಅಂತ ತಿಳ್ಕೊಂಡಿದ್ದಾರೆ ನೀವು? ಎಲ್ಲ ನೋಡ್ತಾ ಇದೀವಿ ನಾವು. ನೀವು ಏನ್ ಬೇಕಾದ್ರೂ ಬಣ್ಣ ತಿರುಗಿಸಿ ನಮ್ಮ ಮೇಲೆ ಬೇಕಾದ್ರೆ ನಾವು ಡೈಜೆಸ್ಟ್ ಮಾಡ್ಕೊಳ್ತೀವಿ. ನಾವು ಏನೋ ಇವತ್ತು ನಾಳೆ ನ್ಯಾಯ ಸಿಗ್ತದೆ, ನಾಳೆ ಸಿಗ್ತದೆ ಅನ್ಕೊಂಡಿದ್ದು. ದಿನ ಏನ್ ಆಟ ಈ ಪೊಲೀಸ್ದು? ರೀ ಒಳ್ಳೆ ಹೆಸರಿದೆ ರೀ, IPS ಆಫೀಸರ್ಸ್ ನಮ್ಮ ರಾಜ್ಯದ ಪೊಲೀಸ್ಗೆ ನಿಮ್ಗೆಲ್ಲ. ನಾನು ಏನೋ ಇರ್ಲಿ ಅಂತ ಅಸೆಂಬ್ಲಿಗೆ ಹೇಳಿದೆ, ಅವೇನೋ ಡ್ರಗ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ ಕಟ್ಟಿಸಿ ಏನೋ ಸ್ವಲ್ಪ ನಿಯಂತ್ರಣ ಮಾಡ್ತಾರೆ. ಅವ್ರದ್ದೇನೋ ವ್ಯವಹಾರಗಳೇನೇನೋ ಇತ್ತು ಬಿಡಿ, ಅದೆಲ್ಲ ಪಟ್ಟಿ ಹೇಳ್ತೀನಿ ನಾನು ಬೇರೆ ಟೈಮಲ್ಲಿ ಬೇಕಾದ್ರೆ. ಇಲ್ಲಿ ನೋಡಿದ್ರೆ ಇಂಥ ಕೆಲಸ ಮಾಡ್ತಿದ್ರೆ ಅವ್ರು ಯಾರೋ ರಜಾ ಹಾಕ್ಬಿಟ್ಟು ಹೊರಟೋಗ್ತಾವಂತೆ. SIT ಅಂತ ಏನ್ ಕ್ರಿಮಿನಲ್ಗಳೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಂಡಿರ್ಬೋದಾ? ಏನ್ ಬೇಕಾದ್ರೂ ಮಾಡ್ಬೋದಾ? ಯಾರು ಹೇಳೋದು ಕೇಳೋದಿಲ್ವಾ? ಈಗ ಏನ್ ಅರ್ಜೆಂಟ್ ಎಲ್ಲ ಅರೆಸ್ಟ್ ಅಂತ ಮಾಡ್ರಿ. ಅರೆಸ್ಟ್ 217 ಜನನು ಅರೆಸ್ಟು, ಯಾರು ಇದ್ರು ಎಲ್ಲಾನು ಅರೆಸ್ಟ್ ಮಾಡಿ. ಯಾರು ಫೋನ್ ಮಾಡವ್ರೆ, ಯಾರು ಯಾವ BJP ಲೀಡರ್ ಮಾಡವ್ರೆ, ಯಾವ ಕಾಂಗ್ರೆಸ್ ಲೀಡರ್ ಮಾಡವ್ರೆ, ಮಾಡ್ರಿ ಅಷ್ಟು. ನಾನು ನಮ್ಮ ಇವ್ರಿಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಹೇಳಿದ್ದೀನಿ, ಕರೀರಿ, ಒಂದು ಕರ್ಕೊಂಡೋಗಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಡೀಟೇಲ್ ತಗೊಳ್ಳಿ ಅಂತ. ಅವ್ರಿಗೇನು ಪರ್ಮಿಟ್ ಮಾಡ್ತೀರ? ಮೊನ್ನೆ HK ಪಾಟೀಲ್ ಕೊಟ್ಟಿಲ್ಲ, ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಗೆ ಬರ್ತಾ ಇರೋಂತ ಮಾಹಿತಿ ನಿಜವಾಗ್ಲೂ ಇದು ನಮ್ಮ ಎಲ್ಲರಿಗೂ ಕೂಡ ಕಾರ್ಪೊರೇಷನ್ ಇರತ್ತಲ್ಲಿ ಎಷ್ಟೋ ಅಷ್ಟೆಷ್ಟೋ ಒಳ್ಳೆ ಕೆಲಸ ಮಾಡೋರು ಕೆಲವರು ಅಧಿಕಾರಿಗಳು, ಯಾರೋ ಒಬ್ಬರು ಇಬ್ಬರು ತಪ್ಪು ಮಾಡೋದು ಇರೋದ್ರಲ್ಲಿ. ಕಾರ್ಪೊರೇಷನ್ ಈ ಪ್ರೆಷರ್ ನನ್ಗೆ ಗೊತ್ತಿದೆಯಲ್ಲ, ನನಗೆ ಈಗ 2 ದಿನದಿಂದ ಎಲ್ಲ ಸುಸ್ತೋಡೋಗ್ಬಿಟ್ಟವ್ರೆ ಇರೋದ್ರಲ್ಲಿ. ಅವ್ರಿಗೂ ಅಟ್ಲೀಸ್ಟ್ ಏನೋ ಒಂದು ಅಟೆಂಡ್ ಮಾಡ್ತಾ ಇದ್ರು ಅವರು. ನಿಮ್ಮ ರಾಜಕಾರಣದ ಇಂಟರ್ಫಿಯರೆನ್ಸ್ ಇಂದ ಅವ್ರಿಗೆಲ್ಲ ಭಯ ಬಂದ್ಬಿಟ್ಟಿದೆ. ಮೊನ್ನೆ ನೋಡ್ಬಿಟ್ಟು ಫೋನ್ ಮಾಡಿರ್ತೀವಲ್ಲ, ಯಾವನಾರು ಇರ್ತಾವ ನೀನು? ನನಗೆ 4,000 ಕಾಲ್ ಬಂದಿದೆ ನಮ್ಮ ಪಾರ್ಟಿ ಆಫೀಸ್ಗೆ. ನಮ್ಮ ಆಂಬುಲೆನ್ಸ್ಗಳೆಲ್ಲ 3 ಟ್ರಿಪ್ 4 ಟ್ರಿಪ್ ಮಾಡ್ತಾ ಇದೆ. ನಮ್ಮ ಹತ್ರ ಇರೋದು ಬರೀ ಅತಿ ಆಂಬುಲೆನ್ಸ್ 3 ಟ್ರಿಪ್ 4 ಟ್ರಿಪ್ ಮಾಡ್ತಾ ಇದ್ದಾರೆ. ಬೇಕಂತ ಇಲ್ಲೇ ಎಂಟೈರ್ ಡೀಟೇಲ್ ಇಷ್ಟಿದೆ, ಯಾರು ಏನು ಕೇಳೋರು. ನಿಮ್ಮ 191 ಮಾಡ್ರಿ, ಯಾರು ಇರ್ತಾರೇನು? ನೀವು ಮಾಡಿಸ್ರಿ, ಈಗ ಫೋನ್ ಕೊಡ್ರಿ, ನೀವು ಮಾಡ್ರಿ. ಒಬ್ಬನು ಎತ್ತೋದಿಲ್ಲ. ನಾನು ಹೇಳಿದ್ದೀನಿ, ನಿಮ್ಗೆ ಏನಾರು ತೊಂದರೆ ಆಯ್ತು ಅಂದ್ರೆ ಮಿಕ್ಕಿದ 191 ಫೋನ್ ಮಾಡ್ರಪ್ಪ, ಕಾರ್ಪೊರೇಷನ್ ನಂಬರ್ಗಳಿಗೆ ಫೋನ್ ಮಾಡಿ ಅಂತ ಕೇಳಿದ್ವಿ. ಒಬ್ಬನು ಉತ್ತರ ಕೊಡೋದು. ಯಾವ ಕಾಲ್ ಸೆಂಟರ್ ನಿಮ್ದು? ನಾವೇ ನಮ್ಮ ಕಾಲದಲ್ಲಿ ಶುರು ಮಾಡಿದ್ದೋ 191ನ, ಇದು ಬೆಸ್ಕಾಂ ಸಂದರ್ಭದಲ್ಲಿ. ಇನ್ನು ಯಾವ್ದಾದ್ರು ನಂಬರ್ಗಳಿದೆ, ಯಾರು ಬರ್ತಾ ಇಲ್ಲ. ನಾನು ಹೇಳಿದ ಮೇಲೆ ಮಂತ್ರಿಗಳನ್ನ ನೀವು ಕಳಿಸಿದ್ರಿ, ತೆಗಿರಿ ರೆಕಾರ್ಡ್ನ. ನಾನು ಹೇಳಿದ ಮೇಲೆ ಸ್ಮಶಾನಗಳನ್ನ ಹೊಸದಾಗಿ ಹೊರಗಡೆ ಮಾಡಿಸಿದ್ರಿ. ಅದಕ್ಕೆ ನಾವು ಕೇಳಿ ನಡೆಸ್ಕೋಬೇಕಾಯ್ತಾ ನೀವು? ಇವತ್ತೊಂದು ಮಾತು ಹೇಳ್ತಾ ಇದೀನಿ ಕೇಳಿ ಮುಖ್ಯಮಂತ್ರಿಗಳೇ, ನಿಮ್ಮ ಶ್ರಮ ನಮ್ಗೆ ಅನುಮಾನ ಇಲ್ಲ. ಪಾಪ ನಿಮ್ ಕೈಲಿ ಆಯ್ತಾ ಇಲ್ಲ. ನಾನು ಮೆಡಿಕಲ್ ಎಜುಕೇಶನ್ ಮಂತ್ರಿ ಇದ್ದೆ ಒಂದಷ್ಟು ದಿನ. ರಾಜ್ಯದಲ್ಲಿ 60 ಇನ್ಸ್ಟಿಟ್ಯೂಷನ್ಸ್ ಇದೆ, 56 ಮೆಡಿಕಲ್ ಕಾಲೇಜಸ್ ಇದೆ. ಕರೆದು ಅವ್ರನ್ನ ಮಾತಾಡ್ರಿ, ಮ್ಯಾನೇಜ್ಮೆಂಟ್ನ ಕರೆದು ಮಾತಾಡಿ. ನೀವೇನು ಹೊಸದಾಗಿ ಎಲ್ಲೂ ತಯಾರು ಮಾಡಕ್ ಹೋಗ್ಬೇಡಿ. ಅವ್ರ ಹತ್ರನೇ ಅವಕಾಶ ಇದೆ, ಅವ್ರ ಹತ್ರನೇ ಫೆಸಿಲಿಟೀಸ್ ಇದೆ, ಅವ್ರ ಹತ್ರ ಡಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ನರ್ಸ್ಗಳಿದ್ದಾರೆ. ಅವ್ರು ದುಡ್ಡು ಕೊಡಿ, ಅವ್ರಿಗೆ ನೀನ್ ಮಾಡು ಅಂತ ಹೇಳಿ. 56 ಇನ್ಸ್ಟಿಟ್ಯೂಷನ್ಸ್ ನ ನನ್ನ ಬೇಕಾದ್ರೆ ಕರೀರಿ, ಬರ್ತೀನಿ ಬೇಕಾರೆ ಆ ಮೀಟಿಂಗ್ಗೆ. ಒಬ್ಬ ಕಾಮನ್ ಮ್ಯಾನ್ ಬಂದಂಗೆ ಬಂದು ಕೇಳ್ತೀನಿ. ನನ್ಗೆ ಗೊತ್ತಿದ್ದಾರೆ ಅವರೆಲ್ಲ ನನ್ನ ಫ್ರೆಂಡ್ಸ್, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ನೀವು ಸ್ಟ್ರೆಂತ್ ಕೊಡಿ. ಒಬ್ಬೊಬ್ಬರ ಹತ್ರ ಮೆಡಿಕಲ್ ಕಾಲೇಜ್ 700 ಬೆಡ್ ಇದೆ. ಹೊಸದಾಗಿ ನಾವೇನು ಕ್ರಿಯೇಟ್ ಮಾಡ್ಬೇಕಂತಿಲ್ಲ. ಆ 700 ಬೆಡ್ಗೆ ಏನೇನು ಆಕ್ಸಿಜನ್ ಮತ್ತೊಂದು ಏನೇನು ಬೇಕೋ ಅಲ್ಲ ರೀ. ಪ್ರೈವೇಟ್ ಹಾಸ್ಪಿಟ್ಲ್ ಓದೋರೆಲ್ಲ ಬದುಕು ಬರ್ತಾ ಇದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರೆಲ್ಲ ಯಾಕೆ ಸಾಯ್ತಾ ಇದ್ದಾರೆ ಹೇಳಿ? ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ರಿಗೆ ಸರಿಯಾಗಿ ಮೆಡಿಸಿನ್ ಕೊಡ್ತಾ ಇಲ್ಲ, ಅವ್ರ ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಆಮೇಲೆ ಗೌರ್ಮೆಂಟ್ ಇಂದ ಬುಕ್ ಆಗಿ ಹೋದವರಲ್ಲ ಅವರು ಸಾಯ್ತಾ ಇದ್ದಾರೆ. That is why I am again asking you to make an audit, death audit. ನೀವು ಮೊದಲು ಯಾರ್ಯಾರು ಈ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಇಂದ ಪೇಷಂಟ್ ಅವರೆಲ್ಲ ಸಾಯ್ತಾ ಇದ್ದಾರೆ.
ನಮ್ಮ ಇನ್ಫ್ಲೂಯೆನ್ಸ್ ಮೇಲೆ ಹೋದವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ಗೆ ಪಾಪ ಯಾರೋ ಸುಮಾರು ಹೆಣ್ಮಕ್ಳುಗಳು ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ, ಓಹೋ ನೀವು 3 ದಿನಕ್ಕೆ ಗಂಡಾಗಿ ಬಂದ್ಬಿಟ್ರೋ ಅಂತ. ನಮ್ಗೆ ಹೇಳ್ತಾ ಇದ್ದಾರೆ, ಏನ್ ಸ್ವಾಮಿ ನೀನ್ ಅಪೋಲೋ ಹೋಗ್ಬಿಟ್ಟೆ, ನೀನ್ ಗಂಡಾಗಿ ಬಂದ್ಬಿಟ್ಟು ಅಂತ ನನಗೂ ಬೈತಾರೆ. ನಮ್ ಲೀಡರ್ಗಳಿಗೆಲ್ಲ ಹೇಳ್ತಾ ಇದ್ದಾರೆ. ಪಾಪ ಎಲ್ಲ ಗೌರ್ಮೆಂಟ್ ಲೆಕ್ಕದಲ್ಲಿ ಓದೋರೆಲ್ಲ ಕೊನೆಗೆ ಹೆಣವಾಗಿ ವಾಪಸ್ ಬರ್ತಾರೆ. ಏನ್ರಿ ಇದು ಚೀಫ್ ಮಿನಿಸ್ಟರ್ ವಿತ್ ಎ ಫೋಲ್ಡೆಡ್ ಹ್ಯಾಂಡ್, ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀವಪ್ಪ, ಹೆಣ ಉಳಿಸ್ರಿ, ಜೀವ ಉಳಿಸ್ರಿ ಸಾಕು. ಬಡವ್ರು ಉಳಿಸ್ರಿ, ಸಾಹುಕಾರಗಳು ಏನಾರು ಹಾಕೊಳ್ರಿ, ಬಡವ್ರನ್ನ ಕೂಲಿ ಮಾಡೋರ್ರಿ, ದೇಶ ಕಟ್ತಾವ್ರಿ ಅವರು, ಅಂತಾತ್ರಿ ಅವರು ಕೂಲಿ ಮಾಡೋರ್ರಿ. ಅವ್ರನ್ನು ನನ್ನ ಕ್ಷೇತ್ರದಲ್ಲೇ ದಿನಕ್ಕೆ 10 ಜನ ಸಾಯ್ದವ್ರಿ, ಲೆಕ್ಕನೇ ಕೊಡ್ತಾ ಇರೋದ್ರಿ ನೀವು. ಈಗ ಒಬ್ಬ ಆಯ್ತು, ಒಂದು 10 ಡಜನ್ ನೇಮಕ ಮಾಡಿದ್ದೀವಿ. ಈಗ ಯಾರೋ ನೀವು ಹೇಳಿದ್ಮೇಲೆ ಜನ ಎಲ್ಲರೂ ಹೋಗಿ ಮೀಟಿಂಗು ಪಾರ್ಟಿಗೂ ಫೋನು, ನಾನೆಲ್ಲ ಹಾಸನ ನೋಡಿದೆ, ಇನ್ನೊಂದ್ ಕಡೆ ನೋಡಿದೆ, ಏನೇನೋ ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ಲಿ, ಅದು ಬೇರೆ ವಿಚಾರ. ಬಟ್ ಇಷ್ಟು ದಿನ ಏನಾಗಿತ್ತು ಅಂತ, ಇಷ್ಟು ಸಾವು, ಇಷ್ಟು ನಂಬರ್ಗೆ ಯಾರು ಕಾರಣ? ನೀವಲ್ವ ಕಾರಣ. ನೈತಿಕ ಹೊಣೆ ಎತ್ಕೋಬಾರ್ದೆ, ಜವಾಬ್ದಾರಿ ತೆಗೆದುಕೊಳ್ಬಾರ್ದೆ, ಕೋರ್ಟರ್ ಕೇಳಿ ಬಯಸ್ಕೊಳ್ಬೇಕೆ? ನಾವು ಬೈದ್ ಬಿಡಿ, ಕೋರ್ಟರ್ ಕೇಳಿ ಬಯಸ್ಕೋಬೇಕೆ? ಮಾಧ್ಯಮದವ್ರ ಕೇಳಿ ಬಯಸ್ಕೋಬೇಕೆ? ಸರ್ಕಾರನೇ ಕೊಲೆಗಿಡಕಿರುವಂತ ಮಾಧ್ಯಮದವ್ರು ಎಲ್ಲರೂ ಹೇಳಿದ್ರಪ್ಪ. ನಾನು ಕೇಳಿದೆ, ಎಲ್ಲ ರೆಕಾರ್ಡ್ ಮಾಡಿಸಿ, ನಮ್ ಸೋಷಿಯಲ್ ಮೀಡಿಯಾಗೆ ಹೇಳ್ಬಿಟ್ಟು ಎಲ್ಲ ನಿಮ್ದೆಲ್ಲ ರೆಕಾರ್ಡ್ ಮಾಡಿ ಇಡ್ಸಿದ್ದೀನಿ. ಎಲ್ಲ ಏನ್ ಫ್ಲಾಶ್ ನ್ಯೂಸ್ ಆಗ್ತಾ ಇದ್ರಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಒಂದು ಎಲ್ಲ ಬಿಜೆಪಿಯ ಕಾರ್ಯಕರ್ತರ ಫೋನ್ ನಂಬರ್ಗಳು ಯಾರ್ಯಾರು ಮಾಡಿದ್ರು ಸಂದೀಪ್ ಪಾಟೀಲ್ ಅವರೇ, ಅವ್ರನ್ನೆಲ್ಲ ಕೂಡ ಬ್ಲಾಕ್ ಮಾಡಿಸಿದ್ದು, ಅವ್ರನ್ನೆಲ್ಲ ಫಸ್ಟ್ ನೀವು ಅರೆಸ್ಟ್ ಮಾಡಿಸ್ಬೇಕು. ಬರೀ ಫೋನ್ ಮಾಡಿದ್ರಲ್ಲ ಯಾರಿಗೋ ಅವ್ರಿಗೆ ಹುಡುಕೊಂಡು ಹೋದ್ರಲ್ಲ. ಇನ್ನ ಆರೋಪಿ ಫೋನು, ಆರೋಪಿಗೆ ಎಷ್ಟು ಫೋನ್ ಬಂದಿದ್ದ ಒಬ್ರಿಗೂ ಮಾತಾಡಿಲ್ಲ ನೀವು. ನಿಮ್ಮ 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 ನಿಮ್ ಕೈ ಕೆಳಗೆ ನಡೀತಾ ಇರೋ ತನಿಖೆ, ನಾನು ಅದನ್ನ ಬಿಚ್ಚಿ ಮಾತಾಡಕ್ ಹೋಗ್ತಾ ಇಲ್ಲ. ಈಗ ಮಾತಾಡ್ತೀವಿ, ಇಡೀ ಪಾರ್ಟಿ ಮಾತಾಡ್ತೀವಿ. ನಾನೊಬ್ಬ ಮಾತಾಡೋದಲ್ಲ, ನಾವು ಸುಮ್ಮನೆ ನೋಡ್ಕೊಂಡು ಕೂತಿದೀವಿ ಅಷ್ಟೇ. ನೋಡೋಣ ಆಮೇಲೆ ಎನಿಥಿಂಗ್. ಸಂಬಂಧಪಟ್ಟಂತೆ ಈಗ ಇದು 1 ವಾರದ ಹಿಂದೆ ಸಚಿವ ಆರ್ ಅಶೋಕ್ ಅವರಿಗೆ ಗಮನಕ್ಕೆ ಬಂದಿತ್ತು. ಅವ್ರ ಪ್ರಕರಣವನ್ನ ಇದನ್ನೆಲ್ಲ ಬಯಲಿಗೆಳಿಕೋಸ್ಕರ ನಾವು ಒಂದಷ್ಟೆಲ್ಲ ನೇಮಕ ಮಾಡಿದ್ದೀವಿ ಅಂತ. ಒಬ್ಬ ಸಚಿವರಾಗಿ ಈ ರೆಡ್ ಬ್ಲಾಕಿಂಗ್ ಮಾಡ್ತೀವಿ ಅಂತ ಗೊತ್ತಾದ್ರೆ ಹೋಗಿ ಟಪಾಲ ಕೊಡ್ದವ್ರಿಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕಾಗಿತ್ತು. ಅಶೋಕ್ಗೆ ಗೊತ್ತಿದ್ರು ಮಾಡಿಲ್ಲ ಅಂತಂದ್ರೆ ಅಶೋಕ್ನ ಸ್ನೇಹಿತರುಗಳು, ಅವ್ರ ಪಾರ್ಟಿಯವರು ಅವ್ರು ಮುಚ್ಕೊಳ್ತಾ ಇದ್ದಾರೆ. ಅವ್ರ MP ಈಗ ನಿನ್ನೆ ಪ್ರೆಸ್ ನೀವು ಮೀಡಿಯಾ ಹೋದ್ರಿ, ಪಬ್ಲಿಕ್ ಟಿವಿ ಅವ್ರು ಹೋಗಿದ್ರು. ಪಾಪ ಉತ್ತರ ಕೊಡಕ್ಕೆ ಏನಾಗಿದೆ ಅಶೋಕ್ಗೆ? ಎಸ್ ಕನ್ಫೆಸ್ಡ್. ಯಾರು? ಎಸ್ ಕನ್ಫೆಸ್ಡ್ ಹಿಮ್ಸೆಲ್ಫ್ ಅಶೋಕ್, ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಹೂ ಹಸ್ ಬೀನ್ ದಿ ಅಥಾರಿಟಿ. ಏನೋ ಹೆಣಕ್ಕೆ ಒಂದು ಅಟ್ಲೀಸ್ಟ್ ಒಂದು 4 ಎಕರೆ ಎಲ್ಲ ರೆಡಿ ಮಾಡಿ ಸುಡಿಸ್ತಾ ಇದ್ದಾನಪ್ಪ. ನೋಡಪ್ಪ, ಅದೊಂದು ಅವ್ರ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ. ಲಾಸ್ಟ್ ಎಷ್ಟು ದಿನ ಮಂತ್ರಿ ಇದ್ದಾರೋ ಸರ್ಕಾರ ಗೊತ್ತಿಲ್ಲ ನನಗೆ. ಲಾಸ್ಟ್ ಕೆಲಸ ಒಂದು ಸ್ಮಶಾನ ರೆಡಿ ಮಾಡ್ಸೋಣಪ್ಪ, ಅದಕ್ಕೊಂದೊಂದು ಪ್ರೈಸ್ ಕೊಡೋಣ, ಒಂದು ಅಭಿನಂದನೆ ಹೇಳ್ತೀನಿ ನಾನು, ಒಂದು ಅಸೆಂಬ್ಲಿ ದಾಖಲೆ ಬರೋದು. ಇವೆಲ್ಲ ಮುಚ್ಚಕ್ಕೆ ಇದನ್ನ ಗೊತ್ತಾದ ತಕ್ಷಣ ಅರೆಸ್ಟ್ ಮಾಡಿಸ್ಬೇಕಾಯ್ತೇನ್ರಿ? ಕನ್ಸೀಡಿಂಗ್ ಎ ಕ್ರಿಮಿನಲ್ ಆಕ್ಟ್ ಈಸ್ ಇಟ್ಸೆಲ್ಫ್ ಇಸ್ ಅನ್ ಅಫೆನ್ಸ್. ಫಸ್ಟ್ ಆ ತೇಜಸ್ವಿ ಸೂರ್ಯನ ಫಸ್ಟ್ ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ, ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಇದು ಭಾರತ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಷ್ಟು ಜನ ಎಂತೆಂತ ಸರ್ವಿಸ್ ಮಾಡ್ತಾರೆ. ಅವ್ರ ಮಾಂಸ ಕಟ್ ಮಾಡಲಿಲ್ಲ ಅಂದ್ರೆ ಇವ್ನು ಯಾವನು ಮಾಂಸ ತಿನ್ನಲ್ಲ. ಅವ್ರ ಪಂಚರ್ ಆಗ್ಲಿಲ್ಲ ಅಂದ್ರೆ ಇವ್ರ ಗಾಡಿ ಹೋಗಲ್ಲ. ಅವ್ರ ಸೈಕಲ್ ಇಲ್ಲ ಅಂತ ಅಂದ್ರೆ, ಸೈಕಲ್ ರಿಪೇರಿ ಮಾಡಲಿಲ್ಲ ಅಂದ್ರೆ ಸೈಕಲ್ ಓಡಲ್ಲ. ಗಾಡಿ ಮೆಕ್ಯಾನಿಕ್ ಕೆಲಸ ಮಾಡಲಿಲ್ಲ ಅಂದ್ರೆ ಯಾವನು ಹೋಗಲ್ಲ. ಇವನು ಕಳ್ಸ ತೇಜಸ್ವಿ ಮನೆಯವ್ರು ಯಾರು ಗಾಡಿ ರಿಪೇರಿ ಕೆಲಸ ಮಾಡ್ತಾನೆ. ಹೌ ಈಸ್ ಕಾಲಿಂಗ್ ದಮ್? ಏನ್ ಮದ್ರಸ? ಅವ್ರ ಧರ್ಮ ರೀ ಅದು. ನಮ್ ಧರ್ಮ
ನಿನ್ ಧರ್ಮ ಹೆಂಗ್ ಮುಖ್ಯನೋ ಅವ್ರ ಧರ್ಮನೂ ಮುಖ್ಯ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನಪ್ಪ ನಾಮ ಹಲವು. ಈಗ ಎಷ್ಟೋ ಜನ ನಮ್ಮ ಲೀಡರ್ ಮಕ್ಕಳುಗಳೆಲ್ಲ, ಅದ್ವಾನಿ ಮಕ್ಕಳಿಂದ ಎಲ್ಲ ಲೀಡರ್ಗಳ ಮಕ್ಕಳೆಲ್ಲ ಅಂತರ ವಿವಾಹ ಮಾಡ್ಕೊಂಡಿಲ್ವಾ? ಚೀಫ್ ಮಿನಿಸ್ಟರ್ ಮನೆಗಳಲ್ಲಾಗಿಲ್ವಾ? ಸೆಂಟ್ರಲ್ ಮಿನಿಸ್ಟರ್ಗಳು ಮಾಡ್ಕೊಂಡಿಲ್ವಾ? ವೈ ಇಸ್ ಇ ಬ್ರಿಂಗಿಂಗ್ ಕಮ್ಯುನಲ್ ಅಟ್ಯಾಕ್? ಈ ರಾಜ್ಯ ಶಾಂತಿಯಿಂದ ಇದೆ. ಕುವೆಂಪುರವರು ಏನ್ ಹೇಳಿದ್ರು? ಇದೊಂದು ಶಾಂತಿಯ ತೋಟ ಅಂತ. ನೋಡಿ ಪೇಪರ್, ನಾನು ಹೆಸರು ನಾನು ಕೊಟ್ಟು ನಾನು ಹಾಕಿಲ್ಲ ಸರ್. ಈ ಪ್ರಕರಣದಲ್ಲಿ ಈಗ ಸೀಟ್ ಬ್ರೇಕಿಂಗು, ಇವರ ಸರ್ಕಾರದ 8 ಜನ ಸಚಿವರು ಬೆಂಗಳೂರು ಇಟ್ಕೊಂಡೆ ಇದನ್ನು ತಡಲಿಕ್ಕಾಗಿಲ್ಲ. ಹಿಂಗಿದ್ರೆ ರಾಜ್ಯದಲ್ಲಿ ಇನ್ನೇನೇನ ನಡೆದಿರ್ಬೋದು? ಕೋವಿಡ್ ಎಲ್ಲಾ ಕಡೆ ಇದು, ಎಲ್ಲಾ ಕಡೆನೂ ನೋಡ್ರಿ. ನನಗಂತೂ ಹೇಳ್ತಾ ಇದೀರಲ್ಲ, ಅಯ್ಯೋ ಹಾಸ್ಪಿಟಲ್ ಇಂದ ಶಿಫ್ಟ್ ಮಾಡಿಸಿ ತಿರ್ಗಾ ಮಾಡಿಸಿ ಇವತ್ತಿದ್ದವ್ರು ನಾಳೆ ಇಲ್ಲ. ನನಗಂತೂ ನನ್ನ ಜಿಲ್ಲೆಯಲ್ಲಿ ನನ್ನ ಸುತ್ತಾ ಇರೋರು ನಮ್ಮ ಕಾರ್ಯಕರ್ತರು ನಿನ್ನೆ ಬ್ಲಾಕ್ ಪ್ರೆಸಿಡೆಂಟ್ ಹೋಗ್ಬಿಟ್ಟ. ನಿನ್ನೆ ಬೆಳಗ್ಗೆ ನಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಕೃಷ್ಣಮೂರ್ತಿ ಅಂತ ಅವನು ಹೋಗ್ಬಿಟ್ಟ. ಪಾಪ ಎಲ್ಲ ಕೋವಿಡ್ ಓಡಾಡ್ತಿದ್ರು ಹುಡುಗರು. ನಮ್ಮ ಬ್ಲಾಕ್ ಅಧ್ಯಕ್ಷ ಹೋಗ್ಬಿಟ್ಟ. ಸುಮಾರು ಲೀಡರ್ಗಳು ಇವತ್ತಿದ್ದವ್ ನಾಳೆ ಇಲ್ಲ, ನಾಳೆ ಇದ್ದವ್ ನಾಳಿದ್ದಿಲ್ಲ. ಪಾಪ ಅಷ್ಟೆಲ್ಲ ಧೈರ್ಯದಿಂದ ನೀವೆಲ್ಲ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಏನೋ ಚೀಫ್ ಮಿನಿಸ್ಟ್ರಿಗೆ ನಿಮ್ನ ಕೋವಿಡ್ ವಾರ್ ಇರೋದು ಈಗ ಸರ್ಟಿಫಿಕೇಟ್. ಸರ್ ಈಗ ಒಂದು ಮೇಜರ್ ಪಾಯಿಂಟ್ ಅಂದ್ರೆ ಈಗ ಬಿಜೆಪಿ ಶಾಸಕರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಆರೋಪ ಬರ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ ಸರ್? ವಾಟ್ ದೇ ಹ್ಯಾವ್ ಟು ಡೂ ಅಂತ? See, I am telling you, the entire team has to be arrested, ಇನ್ಕ್ಲೂಡಿಂಗ್ MLA. ಫಸ್ಟ್ MP ಇಂದ ಶುರು ಆಗಬೇಕು. He is trying to create, he is responsible, misusing the government machinery, communalizing the issue. ಅವ್ರ ಜೊತೆ ಇದ್ರವ್ರೆ ಕಾರ್ಯಕರ್ತಿದ್ದಾರೆ. ಫೋಟೋಗಳೆಲ್ಲ ನೀವೆಲ್ಲ ಹಾಕಿದ್ದೀರಿ, ವಾಟ್ಸಪ್ ಎಲ್ಲ ಬಂದಿದ್ದಾರೆ. ನಾ ಹಿಂದೆ ಹೇಳಿದ್ದೆ ಅಮಾವಾಸ್ಯೆ ಗಿರಾಕಿ ಅವನು. ನಾನೇನೋ ಹುಡುಗ ಸ್ವಲ್ಪ ಚೆನ್ನಾಗಿ ಅವನೇ ಚಿಕ್ಕಿಸೋ ಏನು ಅನ್ಕೊಂಡಿದ್ದೆ. ಕೇಸ್ ಅಷ್ಟೇ ಬಿಡಿ, ಒನ್ ಟೈಮ್ ಕ್ರಾಪ್ ಆಗಿ. ಸೀರಿಯಸ್ ಆಗಿ ಲೆಕ್ಕ ಪರಿಶೋಧನೆ ಆಗಬೇಕಾಗಿದೆ ಸರ್. ದಟ್ ಈಸ್ ವೈ ಐ ರಿಕ್ವೆಸ್ಟೆಡ್ ಆನರಬಲ್ ನಮ್ಮ ಕ್ಯಾಂಪೇನ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಬಿಡಿ ಅವರು ಸೈಡ್ ಅಲ್ಲಿ, ಅವರು ಈಸ್ ದಿ ಚೇರ್ಮನ್ ಆಫ್ ದಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಐ ಹ್ಯಾವ್ ಆಸ್ಕ್ಡ್ ಹಿಮ್ ಜಸ್ಟ್ ಕಾಲ್ ಎ ಮೀಟಿಂಗ್, ಗೋ ದೇರ್, ಫೈಂಡ್ ಔಟ್, ಬಿ ಅಕೌಂಟಬಲ್. ಪಬ್ಲಿಕ್ ಅಕೌಂಟ್ ಕಮಿಟಿ ನಾನು ಸ್ಪೀಕರ್ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯು ಅಲೋ ದೆಮ್. ಇಟ್ ಈಸ್ ಯುವರ್ ಓನ್ ಪಾರ್ಟಿ MLA MPs ಅಕ್ಯೂಸಿಂಗ್ ದಿಸ್. ನಿಮ್ ಪಾರ್ಟಿಯವರು ಇರ್ತಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇದೆ. ಪಬ್ಲಿಕ್ ಅಕೌಂಟ್ ಕಮಿಟಿ, ಬಿ ಟ್ರಾನ್ಸ್ಪರೆಂಟ್, ಪಾರದರ್ಶಕತೆಯಿಂದ ಇರಿ. ಸ್ಪೀಕರ್ ಅವರೇ ಅವಕಾಶ ಕೊಡಿ, ನೀವು ಬ್ಲಾಕ್ ಮಾಡಕ್ ಹೋಗ್ಬೇಡಿ. ಇದು ದುಡ್ಡು ಹೊಡೆಯೋದಲ್ಲ, ಜೀವ ಉಳಿಸೋದಿದು. ಹಿಂದೆ HK ಪಾಟೀಲ್ ನೀವು ಅವಕಾಶ ಕೊಟ್ಟಿಲ್ಲ. ನಿಮ್ ಬೆಡ್ಗಳೇನೇನಾಯ್ತು ಅಕೌಂಟ್ ಎಲ್ಲ ಇರ್ಲಿ, ಈಗೆಲ್ಲ ಒಂದು ಡಜನ್ ಇದ್ದೀರಿ, ಅವಕಾಶ ಮಾಡಿಕೊಡಿ. ಫಸ್ಟ್ ಲೆಟ್ ದಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಫಂಕ್ಷನ್. ಎಲ್ಲ MLAಗಳೆಲ್ಲ ಜೊತೆಗೆ ಹೋಗಿರ್ಲಿಲ್ವಾ ಜಗಳ ಮಾಡ್ಕೊಂಡು? ನೋಡಿ ಅವ್ನು ಹೇಳೋಣ ಅಶೋಕ್ ಏನ್ ಮದ್ರಸ, ನಾನು ನೋಡಿಲ್ಲ, ನನ್ಗೆ ರಾತ್ರಿ ನೋಡಿದೆ, ನಾನೇ ಅಭಿನಂದಿಸಿದ್ದೆ. ಇರ್ಲಿ, ಅದಕ್ಕೆ ನೆಕ್ಸ್ಟ್ ಒಂದು ಪ್ಲಾನ್ ಆಗ್ತೀನಿ, ಅದು ಬೇರೆ ವಿಚಾರ. ಇದ್ರ ಜೊತೆಗೆ ಲಾಕ್ಡೌನ್ ವಿಚಾರ ಕೂಡ ಪ್ರಸ್ತಾಪ ಆಗ್ತಿರಲಿಲ್ಲ. ಸುಧಾಕರ್ ಇವತ್ತೊಂದು ಮಾತು ಹೇಳಿದ್ದಾರೆ, ಲಾಕ್ಡೌನ್ ಇಸ್ ಎ ಫೇಲ್ಯೂರ್ ಅಂತ. ಫೇಲ್ಯೂರ್ ಆಗಿದೆ, ಹಿಂಗ ಮಾಡಿದ್ರೆ ಕರ್ಫ್ಯೂ ಆಗಿದೆ, ಜನಗಳ ಸಹಕಾರ ಇಲ್ಲ ಅಂತ ಜನಗಳ ಮೇಲೆ. ನನಗೆ ಈ ಸುಧಾಕರ ಇನ್ನೊಬ್ಬ ಎಲ್ಲ ನನಗೆ ಅವೆಲ್ಲ ನಮ್ಗೆ ಜನ ಉಳಿಬೇಕು. ಏನ್ ಮುಖ್ಯಮಂತ್ರಿ, ಅದಕ್ಕೆ ನಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಅದೇ ಚೀಫ್ ಸೆಕ್ರೆಟರಿ ಹೋಗ್ಬೇಕು. ಅವ್ರು ಈ ಅಡ್ಮಿಟೆಡ್ ಹಿಮ್ಸೆಲ್ಫ್, ಹಿ ಇಸ್ ಗೋಯಿಂಗ್ ಟು ಸ್ಟಾಪ್.
ಇನ್ನ ನೋಡ್ರಿ ನಮ್ಮ MLA-ಗಳಿಗೆ ವ್ಯಾಕ್ಸಿನ್ ಸೆಕೆಂಡ್ ಡೋಸ್ ತೊಗೊಳಕ್ ಆಗ್ತಾಯಿಲ್ಲ ರೀ. ಸರ್ ಈಗ ಅಲ್ಲ ಸರ್ ಈ ಲಾಕ್ಡೌನ್ ಏನ್ ಮಾಡ್ಬೇಕು ಅಂದ್ರೆ ಅದೆಲ್ಲ ಅದರ ನೆಕ್ಸ್ಟ್ ಪಾಯಿಂಟ್. ಐ ಡೋಂಟ್ ವಾಂಟ್ ಟು ಡಿವೇಟ್ ಸಬ್ಜೆಕ್ಟ್. ಐ ವಿಲ್ ಕಮ್ ಬ್ಯಾಕ್ ಲೇಟರ್. ಸರ್ ಈಗ ಆನ್ ಲಾಕ್ ಡೌನ್ ದೇರ್ ಇಸ್ ಎ ಟೈಮ್. ಈಗ ಇನ್ನ 13-14 ತಾರೀಕುವರೆಗೂ 12 ಅದಾದ್ಮೇಲೆ ಮಾತಾಡೋಣ. ಈಗ ಸುಮ್ಮನೆ ಇಟ್ ಇಸ್ ವೆರಿ ಟೂ ಅರ್ಲಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ವಾಟ್ ಈಸ್ ದಿ ಹಾಟ್ ಸಬ್ಜೆಕ್ಟ್ ಟುಡೇ? ವಾಟ್ ಈಸ್ ಗೋಯಿಂಗ್? ಏನ್ ನಡೀತಾ ಇದೆ ಈ ಬಿಜೆಪಿ ಸರ್ಕಾರದಲ್ಲಿ? ಬಿಜೆಪಿ ಅಲ್ಲ ರೀ, ಆ ಕಾರ್ಪೊರೇಷನ್ ಅಲ್ಲಿ BBMP ಒಳ್ಳೆ ಕೆಲಸ ಮಾಡೋರ್ಗು ಡಿಮಾಲೈಸ್ ಮಾಡಕ್ ಬಿಟ್ರು. ಚಾಮರಾಜನಗರ ವಿಚಾರನ ಡೈವರ್ಟ್ ಮಾಡಕ್ಕೆ ಈ ಒಂದು ಬ್ಲಡ್ ಬ್ಯಾಂಕ್. ಅದನ್ನೇ ಕುಮಾರಸ್ವಾಮಿ ಅದೇ ಹೇಳೋದು. ಕುಮಾರಸ್ವಾಮಿ ಸೇಮ್ ಥಿಂಗ್ ಬಿಡಿ, ನಾನು ಹೇಳೋದಿರ್ಲಿ. ಒಟ್ಟಾರೆ ಬಿಜೆಪಿ ಅಜೆಂಡಾ ಏನಿದೆ? ಬಟ್ ಒನ್ ಥಿಂಗ್ ಐ ಆಮ್ ವೆರಿ ಹ್ಯಾಪಿ. ವಿ ಶುಡ್ ಸಲ್ಯೂಟ್ ದಿ ಕೋರ್ಟ್. ಚೀಫ್ ಜಸ್ಟಿಸ್ ಸಾಹೇಬ್ರು ಒಂದು ಸಲ್ಯೂಟ್ ಇಲ್ಲಿಂಗ್ ಒಂದು ನಮಸ್ಕಾರ ನಿಮ್ಮೆಲ್ಲರ ಪರವಾಗಿ. ಅಟ್ ಲೀಸ್ಟ್ ಸಮಥಿಂಗ್ ದೇ ಆರ್ ಟ್ರೈಂಗ್ ಟು ಸೇವ್ ದಿ ಲೈವ್ಸ್ ಆಫ್ ದಿ ಪೀಪಲ್. ಸರ್ ಒಟ್ಟಾರೆ ಬಿಜೆಪಿ ಅಜೆಂಡಾ ಏನಿದೆ ನಿಮ್ ಪ್ರಕಾರ? ಯಾಕಂದ್ರೆ ಏನ್ ಅಜೆಂಡಾ? ಬರೀ ಗುಡುಮ್ ಗುಡುಮ್ ಗುಡುಮ್. ಎಲ್ಲ ಸಿಗ್ತದ ಬಾಚ್ಕೊಂಡು ಇದೆ ಕೊನೆ. ಏನೇನ್ ಸಿಗ್ತದ ಗುಡುಮ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಸರ್ ಈಗ ಒಬ್ಬರು ಆರೋಗ್ಯ ಸಚಿವರು ರಾಜ್ಯದಲ್ಲಿ ಇರುವಾಗ ಅವರ ಜವಾಬ್ದಾರಿಗಳನ್ನು 5 ಜನ ಮಂತ್ರಿಗೆ ಹಂಚಿಕೆ ಮಾಡ್ತಾರೆ. ಇದು ಏನ್ ಸೂಚಿಸ್ತದ? ನೋಡಪ್ಪ, ಇಟ್ ಶೋಸ್ ದಟ್ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್. ಗವರ್ಮೆಂಟ್ ಅಂದ್ರೆ ಆರೋಗ್ಯ ಸಚಿವ ಒಬ್ಬರೇ ಅಂತ ಇರೋದು. ಇಟ್ ಈಸ್ ಎಂಟೈರ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ. ಈಗ ನಾನು ಏನು ಇವ್ರು ನೆನ್ನೆ ತೀರ್ಮಾನ ತಗೊಂಡ್ರಲ್ಲ, ಫಸ್ಟ್ ಡೇನೆ ತಗೋಬೇಕಾಯ್ತು. ನೀವು ಗೋ ಟು ದಿ ರೆಕಾರ್ಡ್. ಇದು ಪೂರ್ವಕವಾಗಿ ಸರ್, ಅಂದ್ರೆ ಆರೋಗ್ಯ ಸಚಿವರು ಫೇಲ್ಯೂರ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಬಿಜೆಪಿಯಲ್ಲಿ ಆರೋಗ್ಯ ಸಚಿವರು ರಾಜೀನಾಮೆ ಕೂಡ ಕೇಳ್ತಾ ಇದ್ದಾರೆ. ನನ್ಗೆ ಗೊತ್ತಿದ್ಯಪ್ಪ, ಅವ್ರ ಇಂಟರ್ನಲ್ ಫೈಟ್ ಏನ್ ಬೇಕಾದ್ರೆ ಹಾಕೊಳ್ಳಿ. ಅವ್ರು ಕೇಳೋದು ನಾವು ಕೇಳೋದೇ ಕೊಡೋದಿಲ್ಲ, ಇನ್ನು ಅವ್ರು ಕೇಳೋದು ಕೊಟ್ಟಾರೆ. ಸರ್ ಈಗ ಪ್ರಶ್ನೆ ಸುಧಾಕರ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಈಗ ದ್ರೌಪದಿಯ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ದಾರೆ. ಸರ್ ಅಲ್ಲ ಸರ್, ಈಗ ಇಷ್ಟು ದಿನ ಅಂದ್ರೆ ಕರೋನಾ ಮೊದಲನೇ ಎಣ್ಣೆಲೆ ಬಂತು, ಆರೋಗ್ಯ ಸಚಿವರಿಗೆ ಇದ್ದಂತ ಅಧಿಕಾರನ ಈಗ ಸಂಪೂರ್ಣವಾಗಿ ತೆಗೆದುಕೊಂಡು ಬೇರೆ ಸಚಿವರು ಕೊಟ್ಟಿದ್ದಾರೆ. ಇಷ್ಟು ವರ್ಷ ಆದಂತ ಫೇಲ್ಯೂರ್ ಆಗಿರೋದನ್ನ ಈಗ ತೋರಿಸ್ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಜವಾಬ್ದಾರಿ ಆರೋಗ್ಯ ಸಚಿವರು ಹೊರಬೇಕು. It shall shows it is a failure of the government. Including I don't want to speak on individuals. ಸರ್, ತೇಜಸ್ವಿ ಸೂರ್ಯ ಕುಮರಲೇಶ್ವರ ಗೆದ್ದಿರೋದ್ರಿಂದ ಕಾಂಗ್ರೆಸ್ ಏನಾದ್ರು ನ್ಯಾಯಾಂಗದ ಹೋರಾಟ, ನ್ಯಾಯಾಲಯದ ಮೆಟ್ಲೇರಿ? ನಮ್ಗೆ ಗೊತ್ತಿದೆ, ಬಸ್ಸಲ್ಲಿ ಹೋರಾಟ ಮಾಡೋದು. ನ್ಯಾಯಾಂಗಿಗೆ ಹೆಂಗಿಲ್ಲ, ನಮ್ಮೆಲ್ಲ ಜನ್ಮದ್ಯ ಹೋರಾಟ. ಕೋರ್ಟ್ಗೆ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ ಸರ್? ನೀವು ಮಾಡಿ ಕೋರ್ಟ್ ಜನ ಬಡ್ದಾಕ್ಬಿಡ್ತಾರೆ. ಇನ್ನ ಗೊತ್ತಿಲ್ಲ ಜನ ಮಾಡ್ತಾ ಇರೋ ಕತೆ ನೋಡಿದ್ರೆ, ಇವ್ನು ಆಡ್ತಾ ಇರೋ ಭಾಷೆ, ಇವ್ನು ಮಾತು ನೋಡಿದ್ರೆ ಎಷ್ಟೊತ್ತು ಸೌಸ್ಕೊಂಡಿರ್ತಾರೆ. ಸಂವಿಧಾನ ಇದೆ ಈ ದೇಶದಲ್ಲಿ, ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ. ಗಾಡಿನ ಪಂಚರ್ ಮಾಡ್ಬಿಡ್ತಾರೆ, ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು.